ಹೊಡೆದ ಜಂಪು ಹೇಮಾ ಅಂತ. ಸೊ ಡ್ರೋನ್ ಶಾಟ್ ನೋಡಿರ್ತೀರಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪಯಣ ಎಲ್ಲಪ್ಪ ಅಂದ್ರೆ ಪರ್ವತ ಮಲೈ ಅನ್ನೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಹೊರಡ್ತಾ ಇದೀವಿ. ಸೊ ಹೆಂಗ್ ಹೋಗ್ತಾ ಇದೀವಿ ಅಂದ್ರೆ ಬಸ್ಸಲ್ಲಿ ಹೋಗೋಣ ಅಂತ ಪ್ಲಾನ್ ಇದೆ. ನಿಮ್ಗೆ ಗೊತ್ತಾ, ನನ್ನ ಫ್ರೆಂಡ್ ವಸಂತ್ ಅಂತ. ಸೊ ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಪಟ್ ಅಂತ ರೆಡಿ ಆಗ್ಬಿಟ್ಟು ಹೋಗೋಣ. ಯಾಕಂದ್ರೆ ನಾನು ಬ್ಯಾಗ್ ಪ್ಯಾಕ್ ಮಾಡ್ಬಿಟ್ಟಿದೀನಿ. ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ನಾರ್ಮಲ್ ಆಗಿ ಸ್ನ್ಯಾಕ್ಸನ್ನ ಅರಿಸ್ಕೊಂಡು ತಿರ್ಗಾ ಜರ್ನಿ ಸ್ಟಾರ್ಟ್ ಮಾಡೋದೆ. ಐಸ್ ಕ್ರೀಮ್ ತಗೊಂಡಿದ್ದೀನಿ. ಇವರೇನೋ ಇನ್ನೂ ಪರ್ಚೇಸ್ ಮಾಡ್ತಾನೆ ಅವರೇ. ವಸಂತ್ ಕವರ್ ತೋರ್ಸ್. ಇಲ್ಲಿ ನೋಡಿ ಗೈಸ್, ಬರೀ ಸ್ನ್ಯಾಕ್ಸ್ ಇಷ್ಟು ತಗೊಂಡವ್ರೆ. 90s ಕಿಡ್ಸ್ದು ಎಲ್ಲ ಇದೆಲ್ಲ. ಇದು ನೋಡಿ ಚೆನ್ನಾಗಿಟ್ಟಿದ್ದಾರೆ ಒಂಥರ. ಇದು ನೋಡಿ ಇದೆಲ್ಲ. ಫೈನಲ್ ಆಗಿ ಬಸ್ಸಿಂದ ಇಳ್ದಾಯ್ತು. ತಿರುವಣ್ಣಾಮಲೈ ಬಸ್ ಸ್ಟಾಪ್ ಅಂತೆ. ಸೊ ಇವಾಗ ಇಲ್ಲಿಂದ ಇವ್ರು ಮನೆಗೆ ಹೋಗ್ಬೇಕು, ವಸಂತ್ ಅವ್ರ ಮನೆಗೆ. ಅದಕ್ಕೆ ಸಪ್ರೇಟ್ ಆಗಿ ಬಸ್ ಇದೆಯಂತೆ. ಆ ಬಸ್ನ ಕ್ಯಾಚ್ ಮಾಡ್ಬೇಕು ಇವಾಗ. ಆ ಬಸ್ ಹತ್ಕೊಂಡು ಇವ್ರ ಮನೆಗೆ ಹೋಗಿ ಇವತ್ತು ಇವ್ರ ಮನೇಲಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಪರ್ವತ ಮಲೆಗೆ ಹೋಗೋ ಅನ್ನೋ ಪ್ಲಾನು. ಸೊ ಬನ್ನಿ. ಆಗಿ ಇವ್ರ ಮನೆಗೆ ಬಂದಿದ್ದೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಇಲ್ಲಿ ಮೂತಿ ತೊಳ್ಕೊಂಡು ಸೊ ಬಾವಿ ಇದೆಯಂತೆ, ಬಾವಿಯಲ್ಲಿ ಹೋಗ್ಬಿಟ್ಟು ಈಜಾಡೋಣ ಅಂತ ಒಂದು ಪ್ಲಾನು. ಬನ್ನಿ ಬಾವಿಗೆ ಹೋಗೋಣ. ಗಾಯ್ಸ್, ಇವಾಗ ಬಾವಿಗೆ ಹೋಗ್ತಾಯಿದ್ದೀವಿ. ದಾರಿ ನೋಡಿ ಹೆಂಗೆಂಗೋ ಇದೆ. ದಾರಿ ಏನು ಹೆಂಗೆ ಹೋಗೋದಂತಲೇ ಗೊತ್ತಿಲ್ಲ. ಓಹೋ, ಹಾವೆಲ್ಲ ಇರುತ್ತಂತೆ. ಎಲ್ಲ ಪಾವು ಕಾಣ್ತಾ ಇಲ್ಲ. ನಿನಗೆ ಗೊತ್ತಿಲ್ವಾ ದಾರಿ? ಇದು ಯಾವುದೋ ಇದು. ವಾ, ಈ ನೇಚರ್ ವೈಬ್ ಇರೋದೇ ಒಂಥರ ಚೆನ್ನಾಗಿರುತ್ತೆ. ಹಳ್ಳಿ ಸೈಡ್ ಅಂದ್ರೆ ಇದೆ ಒಂಥರ. ಆ ಗ್ರೀನರೀಸು, ಆ ಫ್ರೆಶ್ ಏರು ಎಷ್ಟೇ ಕಾಸು ಕೊಟ್ಟರೆ ಸಿಗಲ್ಲ. ಓ, ಇದೇನಾ ಬಾವಿ? ಹಾಂ. ವಸಂತಿ ಫೋನ್ನ ಹಿಂಗೆ ಇವಾಗ ಒಳಗಡೆ ಬಿಟ್ಟರೆ ಹೆಂಗಾಗುತ್ತೆ, ಹೆಂಗಿರುತ್ತೆ ನೋಡಿ. ಎಷ್ಟು ದೊಡ್ಡದಾಗಿದೆ ಬಾವಿ. ಸ್ಟೆಪ್ಸ್ ಇಲ್ಲಿದೆ. ಸೆಂಟ್ರಲ್ ಒಂದು 2 ಸ್ಟೆಪ್ಪು ಹೊಡೆದೋಗ್ಬಿಟ್ಟಿದೆ. ನೈಸ್ ಬ್ರೋ, ಚೆನ್ನಾಗೇ ಇದೆ. ಫುಲ್ಲು ಗ್ರೀನರಿ. ಹುಡುಗ ರೆಡಿ ಆಗಿಬಿಟ್ಟಿದ್ದಾನೆ ಜಂಪ್ ಮಾಡೋಕ್ಕೆ. ಇದ್ರೊಳಗೆ ಬರೀ ನೀರೇ ಇರುತ್ತೆ ಅಂದ್ಕೊಂಡಿದ್ದೆ. ಮೀನೆಲ್ಲ ಇದೆಪ್ಪ ಇಲ್ಲಿ. ಅಲ್ಲಿ ನೋಡಿ, ಎಲ್ಲೋ ಮೀನದು. ಅಲ್ಲಿ ಎಷ್ಟೊಂದು ಮೀನಿದೆ ಇದ್ರೊಳಕ್ಕೂ. ಇಲ್ಲಿ ನೋಡಿ ಎಷ್ಟೊಂದು ಮೀನು. ಎಲ್ಲ ಮೀನು ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ನಾನಿವಾಗ ಸದ್ಯಕ್ಕೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಸೊ ನಾನು ಜಂಪ್ ಮಾಡಲ್ಲ. ಇವನು ಜಂಪ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದಾನೆ. ಕ್ಲಿನಿಕ್ ಪ್ಲೇಸ್ ಅಂತೆ. ಹೊಡೆದ ಜಂಪು, ಮುಳುಗೋಗ್ಬಿಟ್ನಾ, ಬಂದ ಆಚೆ. ಏನಾಯಿತು? ನನಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲಪ್ಪ. ಬೇಡಪ್ಪ, ಅಂಥ ಪ್ರಯೋಗ ಬೇಡವೇ ಬೇಡ. ಇರು, ಹೋಗ್ಲಿ, ಕೆಳಗಡೆ ಆದರೂ ಬರ್ತೀನಿ. ಹೆಂಗೋ ಇಳಿಯೋದಲ್ಲಿ ಬಂದೇ ಇರು. ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡು ಇಲ್ಲೇ ಬಾವಿಯಲ್ಲೇ ತೊಳ್ಬಿಟ್ಟು ಹಂಗೆ ಆ ನೀರಲ್ಲೇ ಕಲ್ಕಿಸ್ತವನ್ನೆಲ್ಲ. ಸುಮ್ಮನೆ ಇರಪ್ಪ ನೀನು, ಅದೆಲ್ಲ ಏನೂ ಇಲ್ಲ. ಏನು ಶ್ಯಾಂಪು ಅದು? ಕ್ಲಿನಿಕ್ ಪ್ಲಸ್ ಹೆಲ್ತ್ ಶ್ಯಾಂಪು. ಇವನೇನು ಮಾಡ್ದ ಅಂತಲೇ ಗೊತ್ತಿಲ್ಲ. ಇವಾಗ ತಲೆಗೆ ಶ್ಯಾಂಪು ಹಾಕೊಂಡೆ ಒಳಗಡೆ ಹೋಗಿ ಆಚೆ ಬಂದ್ಬಿಟ್ಟ. ಬಾವಿನೇ ಫುಲ್ಲು ಪರ್ಫ್ಯೂಮ್ ಹೊಡ್ಬಿಟ್ಟ. ಕ್ಲಿನಿಕ್ ಪ್ಲಸ್ ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಮೇಲೆಲ್ಲ ಬೀಳ್ತೈತು. ಸ್ನಾನ ಮಾಡಿ ಮುಗಿಸ್ಕೊಂಡ. ಬಟ್ಟೆ ತಂದ, ಟವಲ್ಲೇ ಮರ್ತೋಗೋನೆ. ಇವಾಗ ಎಲ್ಲಿ ಅಂದರೆ ಮನೆಗೆ ಹೋಗ್ಬಿಟ್ಟು ನಾನು ಚೂರು ಫ್ರೆಶ್ ಅಪ್ ಆಗಿಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಇದ್ದೀವಿ. ಬನ್ನಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ.
ಹೀರೋ ಅಂದರೆ ಅಷ್ಟು ಬೇಗ ಡ್ರೋನ್ ಆರಿಸೇ ಬಿಟ್ಟ. ಡ್ರೋನ್ ಶಾಟ್ ನೋಡಿರ್ತೀರಾ, ಚೆನ್ನಾಗಿದ್ದರೆ ಲೈಕ್ ಮಾಡಿ. ಇವಾಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಬ್ಯಾಗ್ ನೋಡಿ, ಕ್ಯಾಮ್ರಾ ಇದೆ, ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಯಾವುದೋ ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಸೊ ಗೈಸ್ ಫೈನಲ್ ಈ ಫೋಟೋ ಶೂಟ್ ಎಲ್ಲ ಮುಗಿಸಿದ್ದೀವಿ. ಇವಾಗ ನೆಕ್ಸ್ಟ್ ಏನಪ್ಪ ಪ್ಲ್ಯಾನ್ ಅಂದರೆ ಫೈರ್ ಕ್ಯಾಂಪ್ ಹಾಕೋಣ ಅಂತ ಪ್ಲ್ಯಾನು. ಯಾಕಂದರೆ 6:30 ಆಗಿದೆ. ಇವಾಗ ನೈಟ್ ಟೈಮಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಚೂರು ಫನ್ನೆಲ್ಲ ಮಾಡ್ಕೊಂಡಿರೋಣ ಅಂತ ಒಂದು ಪ್ಲ್ಯಾನು. ನೀವು ವಿಡಿಯೋ ಬಂದ್ಬಿಟ್ಟು ಎಂಡ್ ತನಕ ನೋಡಿ, ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವ್ನು ನಿಮಗೆ ಗೊತ್ತಿರಬೇಕು, ನನ್ನ ಕ್ಲೋಸ್ ಫ್ರೆಂಡ್ ವಸಂತ್ ಅಂತ. ಇವ್ನು ಬಂದ್ಬಿಟ್ಟು ಇವ್ರು 3 ಜನನೂ ಅವ್ನ ಸಿಸ್ಟರ್ಸು. ಸೊ ಇವ್ರು ಬಂದ್ಬಿಟ್ಟು ನಂದಿನಿ ಅಂತ, ಇವರು ಹೇಮಾ ಅಂತ, ಇವರು ಹೇಮಾ ಅಂತ. ಸೊ ಸಾರಿ ಗೈಸ್, ಒಂದು ಸ್ಮಾಲ್ ಮಿಸ್ಟೇಕ್ ಐತೆ. ಏನಪ್ಪ ಅಂದರೆ ಇವ್ರ ಹೆಸರು ನಂದಿನಿ, ಇವ್ರ ಹೆಸರು ಹೇಮಾ, ಇವ್ರ ಹೆಸರು ನಂದಿನಿ. ಸೊ ಹೇಮಾ ಅನ್ನೋದು 2 ಸರಿ ಹೇಳ್ಬಿಟ್ಟೆ. ಸೊ ಬನ್ನಿ ಹೋಗೋಣ, ಇನ್ನೇನು ನೋಡ್ತಾ ಇದ್ದೀರಾ? ಓಕೆ ಬನ್ನಿ. ಏನಾಯಿತು ಅಂದರೆ ಫೈರ್ ಕ್ಯಾಂಪಿಗೆ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ, ಎಲ್ಲ ತೊಗೊಬಂದಿಟ್ಟಿದ್ದೀವಿ. ಎಲ್ಲರೂ ಇಲ್ಲಿ ಕೂತಿದ್ದಾರೆ. ಇವಾಗ ಇದನ್ನು ಫೈರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡೋಣ. ಜಂಬೂ ಮ್ಯಾಚ್ ಬಾಕ್ಸ್ ಇವ್ನ್ಯಾವನ ಸೆಡೆ ನನ್ನ ಮಗ ನೋಡಿ, ಮ್ಯಾಚ್ ಬಾಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಜಂಬೋ ಕೆಲಸ ಮಾಡಿಬಿಡ್ತು. ಸೊ ಗೈಸ್ ಫೈನಲ್ ಆಗಿ ಫೈರ್ ಕ್ಯಾಂಪೆಲ್ಲ ಮಾಡಿ ಚೂರು ಎಂಜಾಯ್ ಮಾಡಿದ್ವಿ. ಏನಾಯಿತು ಅಂದರೆ ಪೈನಾಪಲ್ನ ರೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಹಾಕಿದ್ವಿ. ಖಾರ ತುಂಬ ಆಗ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ ನನಗೆ ತಿಂದ್ಬಿಟ್ಟು. ಸೊ ಇವಾಗೆಲ್ಲ ತಿಂದಾಯಿತು, ಎಲ್ಲ ಮುಗಿಸಾಯಿತು. ಇವಾಗ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆದ್ದು ಪರ್ವತ ಮಲಯನೋ ಹಿಲ್ಸಿಗೆ ಟ್ರೆಕ್ಕಿಂಗ್ ಮಾಡೋಣ. ಗೈಸ್ ಇದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೊಂದು ಹುಳ ನೋಡಿ, ಹುಳಗೆ ಲೈಟ್ ಬರ್ತಾಯಿದೆ. ಅದು ಹೆಂಗೆ ಹೋಗ್ತಿದೆ ನೋಡಿ ಗೈಸ್. ಹಿಡಿಯೋಣ ಅಂದರೆ ಹಿಡಿಯೋಕ್ಕಾಗ್ತಿಲ್ಲ, ಜಂಪ್ ಆಗ್ತಾನೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ವಿಡಿಯೋ ಪೂರ್ತಿ ನೋಡಿರ್ತೀರಾ ಅನ್ಕೊಂತೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ನಾನು 3 days ಸ್ಪ್ಲಿಟ್ ಮಾಡ್ಬಿಟ್ಟಿದೀನಿ. ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 2 ರಿಲೀಸ್ ಆಗುತ್ತೆ. ಅದಾದ ನಂತರ ಪಾರ್ಟ್ 3 ಬರುತ್ತೆ. ಪಾರ್ಟ್ 2 ಅಲ್ಲಿ ಏನೇನಪ್ಪ ಪ್ಲೇಸಸ್ ಕವರ್ ಮಾಡಿದೀನಿ ಅಂದ್ರೆ, ಊರ ಹೆಸರು ಬಂದ್ಬಿಟ್ಟು ಕಲ್ಸಪಾಕಂ ಅಂತ. ಆ ಊರಲ್ಲಿ ಶುಗರ್ ಕೇನ್ ಫ್ಯಾಕ್ಟ್ರಿಗೆ ಹೋಗ್ತೀವಿ, ಎಲ್ಲ ರೆಡಿ ಮಾಡ್ತಾರಲ್ಲ. ಸೊ ಆ ಫ್ಯಾಕ್ಟ್ರಿಗೆ ಹೋಗ್ತೀನಿ, ಅದನ್ನು ವಿಡಿಯೋ ನಿಮ್ಗೆ ಪಾರ್ಟ್ 2 ಅಲ್ಲಿ ಬರುತ್ತೆ. ಮತ್ತೆ ಅರುಣಾಚಲ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅದು ಪಾರ್ಟ್ 2 ಅಲ್ಲಿ ಬರುತ್ತೆ. ಮತ್ತೆ ಪರ್ವತ ಮಲೈ ಟ್ರೆಕ್ಕಿಂಗ್ ಮಾಡ್ತೀವಲ್ಲ, ಅದು ಬಂದ್ಬಿಟ್ಟು ಪಾರ್ಟ್ 3 ಆಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಕ್ ಮರಿಬೇಡಿ. ಅಂಟಿಲ್ ದೆನ್, ದಿಸ್ ಇಸ್ ಕ್ಯಾಪ್ಚರ್ ಕನ್ನಡಿಗ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್.